ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ತೀವ್ರವಾಗ್ತಾ ಇದೆ. ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿಗೆ ಮಾಜಿ ಆಯುಕ್ತರಾಗಿರುವಂತಹ ನಟೇಶ್ ಅವರು ಆಗಮಿಸ್ತಾ ಇದ್ದಾರೆ. ನಟೇಶ್ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕಾಯುಕ್ತ ನೋಟಿಸ್ ಕೊಟ್ಟಿತ್ತು. ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಾಜಿ ಆಯುಕ್ತರಾಗಿದ್ದ ನಟೇಶ್ ಲೋಕಾಯುಕ್ತ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಆಟೋದಲ್ಲಿ ಲೋಕಾಯುಕ್ತ ಕಚೇರಿಗೆ ನಟೇಶ್ ಅವರು ಆಗಮಿಸಿದ್ದಾರೆ. ಲೋಕಾಯುಕ್ತ ಕಚೇರಿಗೆ ಅವರು ಆಟೋದಲ್ಲಿ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಲೋಕಾಯುಕ್ತ ತನಿಖೆಯಿಂದ ಸಾಕಷ್ಟು ಗಾಬರಿ ಕೂಡ ಆಗಿದ್ದಾರೆ ಮಾಜಿ ಆಯುಕ್ತರು. ಏನು ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ, ಯಾವ ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ 4 ಜನ ಆರೋಪಿಗಳೇನಿದ್ರು ಎಲ್ಲರೂ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ, ಈ ಎಲ್ಲ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಜಿ ಆಯುಕ್ತ ನಟೇಶ್ ಅವರು ಗಾಬರಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿ ಇರುವಂತಹ ಲೋಕಾಯುಕ್ತ ಕಚೇರಿಗೆ ನಟೇಶ್ ಅವರು ಆಟೋ ಮೂಲಕ ಆಗಮಿಸಿದ್ದಾರೆ. ಆಟೋದಲ್ಲಿ ಆಗಮಿಸಿದ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಸಿಎಂ ಅವರ ಪತ್ನಿ ಪಾರ್ವತಿಗೆ 14 ಸೈಟ್ಗಳನ್ನು ಮಂಜೂರು ಮಾಡಿದ್ರು ನಟೇಶ್ ಅವರು. 50-50 ಅನುಪಾತದ ಅಡಿಯಲ್ಲಿ 14 ಸೈಟ್ಗಳನ್ನು ಮಂಜೂರು ಮಾಡಿದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಜಮೀನಿನ ಬದಲಾಗಿ ಜಮೀನು ಕೊಟ್ಟಿದ್ದೀವಿ ಅಂತ ನಟೇಶ್ ಅವರು ಅದನ್ನು ಸಮರ್ಥನೆ ಕೂಡ ಮಾಡಿಕೊಂಡಿದ್ರು. ಅವರನ್ನು ವಿಚಾರಣೆ ಮಾಡೋದಕ್ಕೆ ಅಂತ ಲೋಕಾಯುಕ್ತ SP ಉದೇಶ್ ಅವರು ನೋಟಿಸ್ ಕೊಟ್ಟಿದ್ರು. ಹೀಗಾಗಿ ಲೋಕಾಯುಕ್ತ SP ಉದೇಶ್ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಏನೆಲ್ಲ ಪ್ರಶ್ನೆಗಳನ್ನು ಮಾಡಬೇಕು ನಟೇಶ್ ಅವರನ್ನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪಟ್ಟಿಯನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. 4 ಜನ ಆರೋಪಿಗಳು ಅಂದರೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ದೇವರಾಜು, ಈ ರೀತಿಯಾಗಿ 4 ಜನ ಆರೋಪಿಗಳು ವಿಚಾರಣೆಗೆ ಹಾಜರಾಗಿ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಇನ್ನು ದೂರುದಾರರು ಏನೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಟೇಶ್ ಅವರನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ, ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಇದೆಲ್ಲದಕ್ಕೂ ಅವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು ಲೋಕಾಯುಕ್ತ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಅಸಹಜರಾದಂತಹ ಒಂದು ದೃಶ್ಯಾವಳಿ ಕೂಡ ಕಂಡುಬಂತು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ರೀತಿಯಾಗಿ ಅವರಲ್ಲಿ ಆತಂಕ ಕೂಡ ಇರುವಂಥದ್ದು, ದುಗುಡತೆ ಇರುವಂಥದ್ದು ಕೂಡ ಕಂಡುಬಂತು. ಅದೇ ರೀತಿ ಅವರು ಅಸಹನೆಯನ್ನು ಹೊರಹಾಕದಂತಹ ಒಂದು ಘಟನೆ ಕೂಡ ನಡೆದಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. Is it I'm dancing? Yen visuals put. You should know. You don't have a minimal common sense at least. Visual ತೆಗೆದಾರೆ ಬಿಡಿ ಸರ್, ಏನಿಲ್ಲ ಬಂದಿದ್ದಕ್ಕೆ ತಾವು ಬಿಡಿ ಸರ್, ಆಯ್ತು ಬನ್ನಿ. ಇನ್ನು ವಿಚಾರಣೆಗೆ ಹಾಜರಾದಂತಹ ಮಾಜಿ ಆಯುಕ್ತ ನಟೇಶ್ ಅವರು ಮಾಧ್ಯಮಗಳ ವಿರುದ್ಧ ಸಿಡಿಮಿಡಿದರು. ಯಾಕಂದರೆ ಸಹಜವಾಗಿ ಮಾಧ್ಯಮಗಳು ಈ ಒಂದು ಪ್ರಕರಣವನ್ನು ಕವರೇಜ್ ಮಾಡ್ತಾ ಇತ್ತು. ನಟೇಶ್ ಅವರು ಬಂದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿಗೆ ಅವರೇನು ಬಂದರು, ಆ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮಾಧ್ಯಮಗಳು ಮುಂದಾದವು. ಇದೇ ಸಂದರ್ಭದಲ್ಲಿ ನಟೇಶ್ ಅವರು ಮಾಧ್ಯಮಗಳ ಮೇಲೆ ಸಿಡಿಮಿಡಿಕೊಂಡ್ರು. ಏನು ಮಾಡ್ತಾ ಇದ್ದೀರಿ ನೀವು, ನಾನೇನು ಡಾನ್ಸ್ ಮಾಡ್ತಾ ಇದ್ದೀನಿ, ವಿಜುವಲ್ಸ್ ಬೇಕು ಅಂತ ಹೇಳ್ತೀರಿ, ಯಾವ ವಿಜುವಲ್ಸ್ ಬೇಕು ನಿಮಗೆ, ಹಾಗೆ ಹೇಗೆ ಅಂತ ಅವರು ಮಾಧ್ಯಮಗಳನ್ನು ತರಾಟೆಗೆ ಕೂಡ ತೆಗೆದುಕೊಂಡ್ರು. ಮಾಧ್ಯಮಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾವೆ, ಅಧಿಕಾರಿಗಳು ಕೂಡ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದೆಡೆ ಅವರಿಗೆ ಆತಂಕ ಎದುರಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದರಿಂದ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಯಾಕಂದರೆ ವಿಚಾರಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೆ ಅವರು ರೇಗಾಡಿದ್ರು. ಕಾರಣ ಇಷ್ಟೇ, ಮಾಧ್ಯಮಗಳು ಈ ಒಂದು ಸ್ಟೋರಿಯನ್ನು ಕವರೇಜ್ ಮಾಡ್ತಾ ಇತ್ತು, ವಿಚಾರವನ್ನು ಕವರೇಜ್ ಮಾಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಲೋಕಾಯುಕ್ತ ಅಧಿಕಾರಿಗಳ ಒಂದು ಸಮ್ಮುಖದಲ್ಲೇ ನಟೇಶ್ ಅವರು ಮಾಧ್ಯಮಗಳ ಮೇಲೆ ಸಿಡಿಮಿಡಿಗೊಂಡಿದ್ದಾರೆ. ವಿಜುವಲ್ ತೆಗೆದಾರೆ ಬಿಡಿ ಸರ್, ಏನಿಲ್ಲ ಬಂದಿದ್ದಕ್ಕೆ ತಾವು ಬಿಡಿ ಸರ್, ಆಯ್ತು ಬನ್ನಿ. ಬಂದಿದ್ದಾರೆ ಅಷ್ಟೇನೆ, ಇನ್ನೇ ಇಲ್ಲ.